ಕೋತಿ ಮತ್ತು ನರಿಯ ಉಪಾಯ ಕಥೆ. ಒಂದಾನೊಂದು ಕಾಡಿನಲ್ಲಿ ಒಬ್ಬ ಚತುರ ನರಿ ವಾಸವಾಗಿತ್ತು. ಅದು ಯಾವಾಗಲೂ ಇತರ ಪ್ರಾಣಿಗಳನ್ನು ಮೋಸ ಮಾಡಿ ತನ್ನ ಹೊಟ್ಟೆ ತುಂಬಿಸಿಕೊಳ್ಳುತ್ತಿತ್ತು. ಒಂದು ದಿನ ಅದು ಒಂದು ದೊಡ್ಡ ಮರದ ಮೇಲೆ ಕುಳಿತಿದ್ದ ಕೋತಿಯನ್ನು ನೋಡಿತು. ಕೋತಿಯು ಗಾಳಿಯಲ್ಲಿ ಆಡುತ್ತಾ ತನ್ನ ಬಾಲವನ್ನು ತೂಗಿಸುತ್ತಾ ಸಂತೋಷದಿಂದ ಇದ್ದುದನ್ನು ಕಂಡು ನರಿಗೆ ಒಂದು ಉಪಾಯ ಹೊಳೆಯಿತು. ನರಿಯು ಮರದ ಕೆಳಗೆ ನಿಂತು ಕೋತಿಯನ್ನು ಕರೆಯಿತು. ಏ ಕೋತಿ ಸಹೋದರ, ನೀನು ಎಷ್ಟು ಸುಂದರವಾಗಿ ಕಾಣುತ್ತೀಯ. ನಿನ್ನ ಬಾಲ ಎಷ್ಟು ಉದ್ದವಾಗಿದೆ, ನಿನ್ನ ಕಣ್ಣುಗಳು ಎಷ್ಟು ಗುಂಡಗಿವೆ. ನೀನು ನಿಜಕ್ಕೂ ಕಾಡಿನ ರಾಜನಂತೆ ಕಾಣುತ್ತೀಯ ಎಂದು ಹೊಗಳಿಕೆ ಮಾಡಿತು. ಕೋತಿಯು ಸ್ವಲ್ಪ ಸಂತೋಷಗೊಂಡಿತು. ಆದರೆ ಅದಕ್ಕೆ ನರಿಯ ಮಾತುಗಳ ಮೇಲೆ ಸಂಪೂರ್ಣ ನಂಬಿಕೆ ಇರಲಿಲ್ಲ. ಏನು ಬೇಕು ನರಿ? ನೀನು ಯಾವಾಗಲೂ ಉಪಾಯ ಮಾಡುವವನು ಎಂದು ಕೇಳಿತು. ನರಿಯು ನಗುತ್ತಾ ಹೇಳಿತು, ಇಲ್ಲ ಸಹೋದರ, ಇಂದು ನಾನು ನಿನ್ನನ್ನು ರಾಜನನ್ನಾಗಿ ಮಾಡಲು ಬಂದಿದ್ದೇನೆ. ಕಾಡಿನ ಎಲ್ಲ ಪ್ರಾಣಿಗಳು ಸಭೆ ಸೇರಿವೆ. ಅಲ್ಲಿ ನಿನ್ನನ್ನು ರಾಜನಂತೆ ಆರಿಸಬೇಕಂತೆ. ಆದರೆ ನೀನು ಇಳಿದು ಬಂದು ನನ್ನ ಜೊತೆಗೆ ಬರಬೇಕು. ನಾನು ನಿನಗೆ ರಾಜ ಮುಕುಟವನ್ನು ತೋರಿಸುತ್ತೇನೆ. ಕೋತಿಯು ಸ್ವಲ್ಪ ಯೋಚಿಸಿತು. ರಾಜನಾಗುವುದೇ? ಅದು ಒಳ್ಳೆಯದೇ ಎಂದುಕೊಂಡು ಮರದಿಂದ ಕೆಳಗಿಳಿಯಲು ತಯಾರಾಯಿತು. ಆದರೆ ಅದರ ಮನಸ್ಸಿನಲ್ಲಿ ಒಂದು ಸಣ್ಣ ಅನುಮಾನ ಇತ್ತು. ನರಿಯು ಮುಂದುವರೆದು ಹೇಳಿತು, ನೀನು ಇಳಿದು ಬಂದರೆ ನಾನು ನಿನಗೆ ಒಂದು ರಹಸ್ಯವನ್ನು ಹೇಳುತ್ತೇನೆ. ಅದು ನಿನಗೆ ಎಂದಿಗೂ ಮರೆಯಲಾಗದಂತಹ ಸಂತೋಷ ಕೊಡುತ್ತದೆ. ಕೋತಿಯು ನಗುತ್ತಾ ಹೇಳಿತು, ಸರಿ, ಆದರೆ ಮೊದಲು ನೀನು ಒಂದು ಚತುರತೆ ತೋರಿಸು. ನಾನು ಮರದ ಮೇಲೆ ಇದ್ದರೂ ನನ್ನ ಬುದ್ಧಿ ಕೆಳಗಿಳಿಯುವುದಿಲ್ಲ. ನೀನು ನನ್ನನ್ನು ಮೋಸ ಮಾಡಲು ಪ್ರಯತ್ನಿಸುತ್ತಿದ್ದೀಯಾ ಅಂತ ಖಚಿತಪಡಿಸಿಕೊಳ್ಳಲು ಒಂದು ಸಣ್ಣ ಪರೀಕ್ಷೆ ಮಾಡೋಣ. ನರಿಯು ಆತುರದಿಂದ ಏನು ಪರೀಕ್ಷೆ ಎಂದು ಕೇಳಿತು. ಕೋತಿಯು ಹೇಳಿತು, ನೀನು ನನ್ನ ಮರದ ಕೆಳಗೆ ನಿಂತು ಕಣ್ಣು ಮುಚ್ಚಿಕೋ. ನಾನು ಇಳಿದು ಬಂದು ನಿನ್ನನ್ನು ರಾಜನಂತೆ ಎತ್ತಿಕೊಂಡು ಹೋಗುತ್ತೇನೆ. ನರಿಯು ಸಂತೋಷದಿಂದ ಕಣ್ಣು ಮುಚ್ಚಿಕೊಂಡಿತು. ಕೋತಿಯು ತ್ವರಿತವಾಗಿ ಮರದಿಂದ ಇಳಿದು ಬಂದು ನರಿಯ ಬಾಲವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮರಕ್ಕೆ ಏರಿತು. ನರಿಯು ಕೂಗಾಡಿತು, ಏನು ಮಾಡುತ್ತೀಯಾ ಕೋತಿ? ಬಿಡು. ಕೋತಿಯು ನಗುತ್ತಾ ಹೇಳಿತು, ನರಿ, ನಿನ್ನ ಉಪಾಯ ನನಗೆ ಗೊತ್ತಿತ್ತು. ನೀನು ನನ್ನನ್ನು ತಿನ್ನಲು ಬಂದಿದ್ದೆ. ಆದರೆ ನಾನು ನಿನ್ನನ್ನು ಮೋಸ ಮಾಡಿದೆ. ಇನ್ನು ಮುಂದೆ ಯಾರನ್ನೂ ಸುಲಭವಾಗಿ ನಂಬಬೇಡ. ನರಿಯು ಬಾಲ ಎಳೆದಾಡಿ ಕೆಳಗೆ ಬಿದ್ದಿತು. ಅದು ನಾಚಿಕೆಯಿಂದ ಓಡಿಹೋಯಿತು. ನೀತಿ: ಚತುರತೆಗೆ ಚತುರತೆಯೇ ಉತ್ತರ. ಯಾರನ್ನೂ ಸುಲಭವಾಗಿ ನಂಬಬಾರದು, ಬುದ್ಧಿಯಿಂದ ವರ್ತಿಸಬೇಕು.